ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗ ಅನ್ನೋ ಮೋಹದಿಂದ ಮೊಮ್ಮಗ ಅಂತ ವ್ಯಾಮೋಹದಿಂದ ಏನಾದ್ರು ಆ ಕಡೆಗೆ ಹೋದ್ರೆ ನಿಮ್ಮನ್ನ ಯಾರನ್ನು ವಸ್ತು ದಾಟ್ ಒಳಗೆ ಬರಕ್ ಬಿಡಕ್ಕಿಲ್ಲ ನನ್ನ ಮೇಲೆ. ಅವನ ಆಟ ಎಲ್ಲ ಮಾತಾಡಿದ್ದಾನೆ. ನಾನು ಯಾಕೆ ಮನೆ ಬಾಗಿಲಿಗೆ ಹೋಗಿ? ನಾವಲ್ಲ, ಅವನೇ ಈ ಮನೆ ಬಾಗಿಲಿಗೆ ಬಂದ್ರು ನಾವು ಅವನ್ನ ಒಳಗೆ ಬಿಡಕ್ಕೆ ಇಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯೇ? ನಮ್ ಸಿದ್ದು ಹಂಗ್ ಮಾತಾಡೋದಿಲ್ಲ. ಇವಳು ಮಾತು ನಂಬ್ಕೊಬೇಡಿ. ಅವ್ನು ಮಾತಾಡದೆ ಇರ್ಬೋದು ಕಣೋ, ಆದ್ರೆ ಇದನ್ನೆಲ್ಲ ಮಾತಾಡ್ಸಕ್ ಅವಳಿದ್ದಾಳಲ್ಲ, ಅವಳು ಎಲ್ಲಾನು ಮಾತಾಡ್ಸಿರ್ತಾಳೆ. ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಾನು ಹೇಗೋ ಮಾಡಿ ಸಿದ್ದುನ ಕನ್ವಿನ್ಸ್ ಮಾಡೋಣ ಅಂತಾನೆ ನೋಡಿದೆ. ಅವನು ನನ್ನ ಮಾತನ್ನ ಕೇಳಿಸ್ಕೊಳ್ತಾನೆ ಇದ್ದ. ಆದರೆ ಅಷ್ಟರಲ್ಲಿ ಅವಳು ನನಗೆ ಅವನ ಹತ್ರ ಮಾತಾಡೋದಕ್ಕೆ ಬಿಡಲಿಲ್ಲ. ನೀವೇನಿದ್ರು ಕೂಡ ನನ್ನ ಹತ್ರ ಮಾತಾಡಬೇಕು, ನನ್ನ ಗಂಡನ ಹತ್ರ ನೀವು ಯಾರು ಮಾತಾಡೋಂಗಿಲ್ಲ ಅಂತ ನನಗೆ ಆವಾಜ್ ಆಗ್ತಾಳೆ. ಅಯ್ಯೋ, ಇಲ್ಲಿದ್ದಂಗಲ್ಲ ಅವಳು, ಸಿಕ್ಕಾಪಟ್ಟೆ ಸೊಕ್ಕಿದೆ ಅವಳಿಗೆ. ಹ್ಞೂ ಮಾವ. ನೀಲು, ಏನಮ್ಮಿ ಬಂದಿರೋದು ನಿನಗೆ? ಅವ್ರ ಪಾಡ್ಗೆ ಅವ್ರು ಹೆಂಗೋ ಜೀವನ ಮಾಡ್ತಾವ್ರೆ, ಅತ್ತಾಗ ಅವರು ನೆಮ್ಮದಿಯಾಗಿರಕ್ ಬಿಡದೆ ಇಲ್ಲಿ ಬಂದು ಏನೇನು ಹೇಳ್ದಿ ಮನೆ ನೆಮ್ಮದಿನೂ ಹಾಳು ಮಾಡ್ತಾ ಇದೆಯಲ್ಲಮ್ಮಿ. ಲೇ ಪೆದ್ದ, ನಮ್ಮ ಮನೆ ನೆಮ್ಮದಿ ಹಾಳು ಮಾಡ್ತಾ ಇರೋದು ನಿನ್ನ ಹೆಂಡತಿ ಅಲ್ಲ ಕಳ, ನಿನ್ನ ತಮ್ಮನ ಹೆಂಡತಿನೇಯ. ನೋಡೋ, ಪದೇ ಪದೇ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಚೆನ್ನಾಗಿರಕ್ಕಿಲ್ಲ. ಚಪ್ಪಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ಅವಳು ಈ ಜವರೇಗೌಡನ ಒಂದು ಮಕ ಮಾತ್ರ ನೋಡವಳೆ, ಆಮೇಲೆ ಇನ್ನೊಂದು ಮಕನೂ ತೋರಿಸ್ಬೇಕಾಯ್ತದ ನಾನು ಅವಳಿಗೆ. ಅಪ್ಪಯ್ಯ, ಇವಳು ಮಾತು ನಂಬ್ಕೊಂಡು ನಿಂತ ನಿರ್ಧಾರ ಎಲ್ಲ ತಗೋಬೇಡಿ ಕಣಪ್ಪಯ್ಯ. ಬೇಕಾದ್ರೆ ನಾನು ಒಂದ್ಸಲ ಸಿದ್ದು ಜೊತೆ ಮಾತಾಡ್ತೀನಿ. ನೀವು ಮಾತಾಡಿದ್ರೆ ಅವಳು ನಿಜ ಒಪ್ಕೊಂಡ್ಬಿಡ್ತಾಳ? ನಾವೇನೋ ಥರ ಮಾತೇ ಆಡಿಲ್ಲ ಅಂತಾನೆ ಹೇಳೋದು. ಆದರೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಾನು ತಾನೇ ಕೇಳಿಸ್ಕೊಂಡು ಬಂದಿರೋದು. ಕಣವ, ಅವ್ರು ಹಂಗೆ ಹೇಳೋದು. ಈಗ ಅವನು ನಮ್ಮ ಮಗ ಸಿದ್ದೇಗೌಡ ಆಗಿ ಉಳ್ಕೊಂಡಿಲ್ಲ ಕಣವ, ಅವನ್ನ ಅವಳು ಬದಲಾಯಿಸ್ಬಿಟ್ಟವಳೆ. ಇನ್ನು ಎಷ್ಟು ಮೆರಿತಾಳೋ, ಎಷ್ಟು ಆಟ ಆಡ್ತಾಳೋ ಆಡಲಿ, ಅವಳು ಸೊಕ್ಕನ್ನ ಹೆಂಗೆ ಅಡಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತದೆ ಕಣವ. ನೀವೆಲ್ಲ ತೆಪ್ಪಗಿರ್ರಿ, ಅವಳ ಕತೆ ನಾನು ಮುಗಿಸ್ತೀನಿ. ಏನಾದರೂ ಮಾಡ್ಕೊಳ್ಳಿ. ಏನವ ಇವನು ಈ ಬಡ್ಡಿ ಐದ? ಇವನು ಕಟ್ಕೊಂಡು ನಾನು ಏನಾದರೂ ಸಾಧನೆ ಮಾಡೋಕೆ ಆಯ್ತದೇನವ? ನಮ್ಮ ಮನೇನ ಹಾಳು ಮಾಡಿ ಕೆಡುತ್ತಾರಲ್ಲವ ಇವರಿಬ್ರು ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತದೆ ಕಣವ. ಅದಕ್ಕೆ ತಲೆ ಇಕ್ಕಕ್ಕೆ ಆಯ್ತಲ್ಲ ನನಗೆ. ನನಗೂ ಇದೇ ಬೇಕಾಗಿರೋದು ಮಾವ. ನೀವಾಡೋ ಆಟದಲ್ಲಿ ಸಿದ್ದು ಅನ್ನೋನೊಬ್ಬ ಇದ್ದ ಅನ್ನೋದನ್ನೇ ನೀವು ಮರ್ತೋಗ್ಬಿಡ್ಬೇಕು. ಆಗ್ಲೇ ಅಲ್ವಾ ಈ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ನನ್ನ ಪಾಲಾಗೋದು. ಈಗಾಗಲೇ ಹೊಟ್ಟೆ ತುಂಬೈತೆ, ಇನ್ನೂ ತಿಂದರೆ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ತವ್ರೆ. ಅರೇ, ನಿಮಗೆ ಕೆಲಸ ಮಾಡಿ ಅಂತ ಯಾರು ಹೇಳ್ತಿದ್ದಾರೆ? ತಗೊಳ್ಳಿ ನೋಡಿ, ನೀವಿಬ್ಬರು ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಇಲ್ಲೇ ಇದ್ಬಿಡಿ, ಆಗ ನಾನು ಸಂತೋಷವಾಗಿರ್ತೀನಿ ನೋಡಿ. ಅದೆಂಗಾಯ್ತದೆ? ಅತ್ತೆ ಮಾವನ್ನ ಅಲ್ಲಿ ಬಿಟ್ಟು ನಾವಿಲ್ಲಿರೋದು ಅದೇನು ಚೆನ್ನಾಗಿರ್ತದೆ? ಈಗ ಅವ್ರ ಪರಿಸ್ಥಿತಿನೂ ಸರಿ ಇಲ್ಲ ಅಲ್ವಾ? ನಾನು ಇಷ್ಟೆಲ್ಲ ದುಡಿತಿರೋದು ಯಾರಿಗೋಸ್ಕರ? ನೋಡಿ, ನಾಳೆ ಹೇಗೋ ಬರ್ತಿದ್ದಾರಲ್ವಾ, ಅತ್ತೆ ಮಾಮಗೆ ಇಲ್ಲೇ ಇದ್ಬಿಡಿ ಅಂತ ಕನ್ವಿನ್ಸ್ ಮಾಡ್ಬಿಡೋಣ. ಇಲ್ಲೇ ಇರಿ ಅಂತ. ಅಪ್ಪ ಸ್ವಾಭಿಮಾನಿ ಅಂತನಾ? ಅದು ಸರಿನೇ, ಹೋಗ್ಲಿ ಬಿಡಿ. ಅವರು ಖುಷಿಯಾಗಿ ಸಂತೋಷವಾಗಿ ಎಷ್ಟು ದಿನ ಇಲ್ಲಿರ್ತಾರೋ ಇರಲಿ ಅಂತ ಹೇಳೋಣ. ನೀವಿಬ್ರು ಆ್ಯಪಲ್ ತಿಂತಾ ಇರಿ, ನನಗೆ ಕಾಲ್ ಮುಗಿಸ್ಕೊಂಡು ಬರ್ತೀನಿ. ಹಲೋ ವಿಶ್ವ, ಹೇಳು, ಗುಡ್ ನ್ಯೂಸ್ ಕೊಡೋಕೆ ಫೋನ್ ಮಾಡಿದ್ಯಾ? ಗುರುಗಳಿಗೆ ತೋರಿಸಿದ್ದಾರಿನ ಶಿಷ್ಯ ಫಾಲೋ ಮಾಡಲೇಬೇಕಲ್ಲ ಸರ್.
ಯಾವಾಗಲೂ ಗುರುಗಳೇ ಶಿಷ್ಯನಿಗೆ ಫೋನ್ ಮಾಡಬೇಕಾ? ಈ ಶಿಷ್ಯನು ಗುರುಗಳಿಗೆ ಫೋನ್ ಮಾಡಬೇಕು ಸರ್. ಅದು ನಾನು ನಿಮಗೆ ಸಲ್ಲಿಸ್ತಾರ ಕೃತಜ್ಞತೆ. ನಿಮ್ಮ ಮಾತಿನ ಘಟನೆ ಬದಲಾಗಿರೋ ಹಾಗಿದೆಯಲ್ಲ. ನಾನು ಅವತ್ತೇ ಹೇಳಿದೆ ಆದರೆ ಜಯಂತಿ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ನೀವು ಮಾತ್ರ ನಿಮ್ಗೊಂದು ಒಳ್ಳೆ ಫಿಲಮ್ ಕಳಿಸಿದ್ರಿ. ನಾನು ನಿಮ್ಗೆ ಒಂದು ಒಳ್ಳೆ ಫಿಲಮ್ನ ಆನ್ಲೈನಲ್ಲೇ ತೋರಿಸ್ತೀನಿ ಸರ್. ಒಂದ್ಸಲ ಕಾಲ್ನ ವೀಡಿಯೋ ಕಾಲ್ ಕನೆಕ್ಟ್ ಮಾಡಿ. ಒಂದು ಸುಮ್ಮನೆ ಆಟಗಳು ಆಡಬೇಡ. ನನ್ನ ಚಿನ್ನ ಮರಿನ ಯಾವಾಗ ಈ ಶಿಶು ಮಾತ್ರ ಅಷ್ಟು ಮಾಡಲ್ಲ ಸರ್. ಒಂದೇ ಒಂದು ಸಲ ಸರ್. ಹಾಯ್ ಜಯಂತ್ ಸರ್, ಆರಾಮಾಗಿದ್ದೀರಾ? ಒಂದು ನಿಮಿಷ ಸರ್, ಒಂದೊಳ್ಳೆ ಸಿನಿಮಾ ತೋರಿಸ್ತೀನಿ. ನೋಡಿದ ತಕ್ಷಣ ಶಾಕ್ ಆಗಿ ಹೋಗ್ತೀರಾ. ರೆಡಿ? ನೋಡಿ ಸರ್, ಚಿನ್ನು ಮರಿ. ಯಾಕೆ ಜಯಂತ್ ಸರ್, ಇದು ನಿಮ್ಮದೇ ಅಲ್ವಾ ಪ್ಲ್ಯಾನು? ನೀವು ಮಾತ್ರ ಅಮಾಯಕರನ್ನು ಕರ್ಕೊಂಡೋಗಿ ಗನ್ ತೋರಿಸಿ ಚಾಕು ತೋರಿಸಿ ಎದುರಿಸ್ಬೋದು, ಆದರೆ ನಾವು ಮಾಡಬಾರ್ದಾ? ನೀವು ಮಾಡಿರೋದಕ್ಕೆ ಇದು ಕಂಟಿನ್ಯೂಷನ್ ಅಷ್ಟೇ, ಪಾರ್ಟ್ 2. ನೋಡು, ನನ್ನ ಚಿನ್ನ ಮರಿಗೆ ಏನು ಮಾಡಬೇಡ. ಅವ್ರಿಗೆ ಏನಾದರೂ ಆದರೆ ನಾನು ಸುಮ್ಮನಿರೋದಿಲ್ಲ. ಕೂಲ್ ಗುರುಗಳೇ, ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೊತಿದ್ದೀರಾ? ನಿಮ್ಮ ಚಿನ್ನು ಮರಿಗೆ ಏನಾಗಬಾರ್ದು ಅಂದರೆ ನಿಮ್ಮ ಜೊತೆಗೆ ಇದಾರಲ್ಲ ಇಬ್ಬರು, ಅವರಿಬ್ಬರೂ ನಿಮ್ಮ ಮನೆಯಿಂದ ಸೇಫಾಗಿ ಆಚೆ ಕಳಿಸ್ಬೇಕು. ಅಕಸ್ಮಾತ್ ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾಗೆಲ್ಲ ಏನು ಮಾಡ್ಬಿಡು. ಹಾಗೆಲ್ಲ ಏನು ಮಾಡಬೇಡ ವಿಶ್ವ. ಈ ಥರ ಎಲ್ಲ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಗುರುಗಳೇ. ಆದರೆ ಏನು ಮಾಡಲಿ, ನನ್ನ ಕೈಲಿ ಈ ಥರ ಮಾಡೋ ಹಾಗೆ ನೀವು ಮಾಡ್ತಿದ್ದೀರಲ್ಲ. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ನೀವು ಯಾವ ಹಂತಕ್ಕೆ ಹೋದ್ರೂ ಅದಕ್ಕಿಂತ ಒಂದು ಹಂತ ಕೆಳಗೆ ನಾನು ಇಳಿತೀನಿ ಅಂತ. ನಿಮ್ಮ ಪರಿಸ್ಥಿತಿಗೆ ಹೇಗಾಗೋಗಿದೆ ಗೊತ್ತಾ? ಈ ಮಂತ್ರವಾದಿಗಳ ಪ್ರಾಣ ಗಿಣಿ ಕೈಲಿರುತ್ತಂತೆ, ಹಾಗೇನೆ ನಿಮ್ಮ ಪ್ರಾಣ ಇವಳ ಹತ್ರ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಏನಾದರೂ ಇವಾಗ ನಾವು ಇವಳನ್ನ ಸಾಯಿಸ್ಬಿಟ್ಟೆ ಅಂದರೆ ಈ ಸೂತ್ರ ಇಲ್ದಿರೋ ಗಾಳಿಪಟ ಥರ ಸೈಲೆಂಟ್ ಆಗಿ ಹೋಗ್ತೀರಾ. ಏನು ಹೇಳಿ ಗುರುಗಳೇ, ಒಂದೇ ಏಟು ಸಾಯಿಸ್ಬಿಡ್ಲಾ? ಅಲ್ಲ ಸರ್, ನಿಮ್ಮನ್ನ ಮನುಷ್ಯರು ಅಂತ ಯಾರು ಹೇಳಿದ್ದು? ಮನುಷ್ಯ ರೂಪದಲ್ಲಿರೋ ರಾಕ್ಷಸ ನೀವು. ಇವಾಗ ಇದೆಲ್ಲ ಯಾಕೆ ಡಿಸ್ಕಷನ್ನು? ನಾನು ಹೇಳ್ದಾಗ ನೀವು ಮಾಡ್ತೀರಾ ಅಥವಾ ನಿಮ್ಮ ಚಿನ್ನು ಮರಿನ ಮುಗಿಸ್ಬಿಡ್ಲ? ಬೇಡ ವಿಶ್ವ, ನೋಡು, ನೀನು ಅವ್ರಿಗೇನು ಮಾಡಬೇಡ. ನಿನಗೆ ಬೇಕಾಗಿರೋದೇನು? ನಾನು ವೆಂಕಿ ಮತ್ತು ಚೆಲುವಿನ ಸೇಫಾಗಿ ಮನೆಗೆ ಬಿಡ್ತೀನಿ. ಓಕೆ? ಲಕ್ಷ್ಮೀ ನಿವಾಸ